टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ವಾಹನಗಳು ಎಲ್ಲಿ ಓಡಾಡ್ತಾ ಇದ್ವು ಆ ರಸ್ತೆಗೆ ಈಗ ಬೋಟ್ ಬಂದಿದೆ. ಮನೆಗಳ ಮುಂದೆಯೇ ಬೋಟ್ ಬಂದರಿನಲ್ಲಿ ಲಂಗರ್ ಹಾಕುವಂತೆ ಕಟ್ಟಿ ನಿಲ್ಲಿಸಲಾಗಿದೆ. ಕಾರು ಬೈಕ್ಗಳು ತೇಲಾಡ್ತಾ ಇವೆ. ನದಿಯಂತಾದಂತಹ ರಸ್ತೆಯಲ್ಲಿ ನುಗ್ಗಿ ಬಂದ ಬಸ್ನಿಂದ ಪ್ರವಾಹ ಎದ್ದಿದೆ. ಬೈಕ್ ಸವಾರರು ಚೆಲ್ಲಾಪಿಲ್ಲಿಯಾಗಿ ಬಿದ್ದೋದ್ರು. ಇದು ಗ್ರೇಟರ್ ಬೆಂಗಳೂರಿನ ವಾಟರ್ ಕಥೆ. ಮನೆ ಯಾವುದೋ ರಸ್ತೆ ಯಾವುದೋ ಗೊತ್ತಾಗ್ತಿಲ್ಲ. ರಾಜಕಾಲುವೆ ಕೆರೆಗಳ ನೀರೆಲ್ಲ ಊರೆಲ್ಲ ಹರಡಿದೆ. ಬೇಸಿಗೆಯ ಬಿಸಿಲಲ್ಲಿ ತಂಪಾಗಿ ಎಸಿ ಹಾಕೊಂಡು ಅಧಿಕಾರಿಗಳು ಮಲಗಿದ್ದಕ್ಕೆ ಬೆಂಗಳೂರಿನ ಜನ ಜಾಗರಣೆ ಮಾಡುವಂತಾಗಿದೆ. ಅದಕ್ಕೆ ಸಾಕ್ಷಿಯೇ ಈ ಅವಾಂತರಗಳು. ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿ ಬೇಸ್ಮೆಂಟ್, ಈ ಬೇಸ್ಮೆಂಟ್ ನಿಮಗೆ ಕಾಣಿಸ್ತಾನೆ ಇಲ್ಲ. ಬೇಸ್ಮೆಂಟ್ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಪೋರ್ಟ್ ನಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ದೃಶ್ಯ ನಂಬರ್ 1, ಮುಳುಗಿದ ಸಾಯಿ ಲೇಔಟ್. ಹೊರಮಾವು ಬಳಿಯ ಪ್ರತಿಷ್ಠಿತ ಸಾಯಿ ಲೇಔಟ್ನ ಘೋರ ಚಿತ್ರಣವಿದು. 500 ಮನೆಗಳಿರುವ ಈ ಬಡಾವಣೆಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೆಲ್ಲ ಇದೇ ದೃಶ್ಯ ಸಾಮಾನ್ಯವಾಗಿದೆ. ಈ ಬಾರಿಯೂ ಇಡೀ ಲೇಔಟ್ ಮುಳುಗಿ ಹೋಗಿದೆ. ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ಸಿಬ್ಬಂದಿ ಬೋಟ್ಗಳನ್ನ ತಂದು ಜನರನ್ನ ರಕ್ಷಣೆ ಮಾಡಿದ್ರು. ಈಗಾಗಲೇ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈಗಾಗಲೇ ಸಿವಿಲ್ ಡಿಫೆನ್ಸ್ ಅವರಾಗಿರ್ಬೋದು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಲ್ಲಿರುವಂತಹ ನಿವಾಸಿಗಳನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯ ನಂಬರ್ 2, ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ಇದು ಕರುಳು ಹಿಂಡುವಂತ ದೃಶ್ಯ. ಇವರ್ಯಾರಿಗೂ ತನ್ನವರನ್ನವರಿಲ್ಲ. ಇದ್ದ ಒಂದು ಆಶ್ರಯ ತಾಣ ಕೂಡ ಮುಳುಗಿ ಹೋಗಿದೆ. ಹೆಣ್ಣೂರಿನ ಈ ಅನಾಥಾಶ್ರಮದಲ್ಲಿ ಮಳೆ ನೀರು ನುಗ್ಗಿ ಬಟ್ಟೆ, ಆಹಾರ ಪದಾರ್ಥಗಳೆಲ್ಲ ನೀರು ಪಾಲಾಗಿವೆ. ನಿಲ್ಲೋದಕ್ಕೂ ಜಾಗ ಇಲ್ಲದೆ ವೃದ್ಧರು, ಅಂಗವಿಕಲರು ಒದ್ದಾಡ್ತಿದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಹೆಣ್ಣೂರು ಬಳಿ ಇರುವಂತ ಈ ಒಂದು ಅನಾಥಾಶ್ರಮ ಎಂದೇ ಅನಾಥಾಶ್ರಮದಲ್ಲಿ ಏಕಾಏಕಿ ತಡರಾತ್ರಿ 2-2:30 ಸುಮಾರಿಗೆ ನೀರು ನುಗ್ಗುತ್ತೆ. ದೃಶ್ಯ ನಂಬರ್ 3, ಕೆಟ್ಟು ನಿಂತ ಬಸ್, ಗರ್ಭಿಣಿ ನರಳಾಟ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಮಳೆಯಿಂದಾಗಿ ಕೆರೆಯಂತಾಗಿತ್ತು. ನಡು ರಸ್ತೆಯಲ್ಲೇ 3-4 ಕೋಡಿಯಷ್ಟು ನೀರು ನಿಂತಿದ್ರಿಂದ 2 BMTC ಬಸ್, 1 ಖಾಸಗಿ ಬಸ್, ಕಾರುಗಳು, ಆಟೋಗಳು ಕೆಟ್ಟು ನಿಂತಿದ್ವು. ಚಿಕಿತ್ಸೆಗೆ ಬಂದಿದ್ದ ಗರ್ಭಿಣಿ ಬಸ್ನಿಂದ ಇಳಿಯೋದಕ್ಕೂ ಆಗದೆ ಗಂಟೆಗಟ್ಟಲೆ ಬಸ್ನಲ್ಲೇ ನರಳಾಡಿದ್ರು. ತುಂಬಾ ಕಷ್ಟ ಆಗುತ್ತೆ. ನಾವು ಹತ್ತಿ ಇಳಿಯೋಕ್ಕಲ್ಲ ಆಗಲ್ಲ. ನಮಗೆ ಯಾವ್ದಾದ್ರು ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ IVF ತಗೋತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಇಂಜೆಕ್ಷನ್ ಹಾಕೊಂಡು ಬರ್ತಾ ಇದ್ದೀನಿ. ದೃಶ್ಯ ನಂಬರ್ 4, ಮದುವೆ ಮನೆಗೆ ಜಲ ದಿಗ್ಬಂಧನ. ಇದು ಬೆಂಗಳೂರಿನ ಈಜಿಪುರ. ಮಳೆ ಬಂದಾಗ್ಲೆಲ್ಲ ಈ ಏರಿಯಾದ ಜನ ಈಜಾಡ್ಕೊಂಡೇ ಬದುಕಬೇಕು. ಮದುವೆಗೆ ಮನೆ ಮುಂದೆ ರಂಗೋಲಿ ಹಾಕ್ಬೇಕಿದ್ದ ಮನೆಗೆ ರಾಜಕಾಲುವೆಯ ಕೊಚ್ಚೆ ನೀರು ನುಗ್ಗಿತ್ತು. ಮದುವೆಗೆ ಖರೀದಿಸಿದ್ದ ಸೀರೆ ಮತ್ತು ಆಮಂತ್ರಣ ಪತ್ರಿಕೆಗಳು ನೀರಿಗೆ ಆಹುತಿಯಾಗಿವೆ. 2 days ಬಿಫೋರ್ ಪೇಂಟ್ ಎಲ್ಲ ಹೊಡೆದಿದ್ವಿ ಮದುವೆ ಅಂತ. ಇನ್ನು 15 days ಅಲ್ಲಿ ಮದುವೆ ಇದೆ. ಫುಲ್ ಹೊಸ ಡ್ರೆಸ್ಸು, ಆಮೇಲೆ ಇನ್ವಿಟೇಷನ್ಸು ಎಲ್ಲ ದೇವ್ರ ಹತ್ರ ಇಕ್ಕಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಆಚೆಗಡೆನೆ ಇಕ್ಕಿದ್ವಿ. ಎಲ್ಲ ಫುಲ್ಲು ಇದಾಗಿದೆ. ದೃಶ್ಯ ನಂಬರ್ 5, ಲೇಕ್ ಗಾರ್ಡನ್ ಆಯ್ತು ವಿಲ್ಸನ್ ಗಾರ್ಡನ್. ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ಏರಿಯಾ ವಿಲ್ಸನ್ ಗಾರ್ಡನ್. ಇಲ್ಲಿನ ವಿನಾಯಕ ಲೇಔಟ್, NGO ಕಾಲೋನಿಗೆ ಜಲಬೇಲಿ ಬಿದ್ದಿತ್ತು. ಅಂಗಡಿಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ದೃಶ್ಯ ನಂಬರ್ 6, ಲಕ್ಕಸಂದ್ರ ಜಕ್ಕಸಂದ್ರಕ್ಕೆ ಜಲಬೇಲಿ. ಬನ್ನೇರುಘಟ್ಟ ರಸ್ತೆಯ ಲಕ್ಕಸಂದ್ರ ನಿವಾಸಿಗಳೆಲ್ಲ ನೆನೆ ಹಾಯಾಗಿ ಮಲಗಿದ್ರು. ಮಧ್ಯರಾತ್ರಿ 2:00 ನೀರು ನುಗ್ಗಿದ್ದು ಮಂಚ, ಸೋಫಾ, ಫ್ರಿಡ್ಜು ಮುಳುಗಡೆಯಾಗಿವೆ. ಜಕ್ಕಸಂದ್ರದಲ್ಲಿ ಮಧ್ಯಾಹ್ನ 12 ಗಂಟೆಯಾದ್ರೂ ಜನರು ಮನೆಗೆ ಹೋಗಲು ಮಳೆ ನೀರು ಬಿಡಲಿಲ್ಲ. ಎದೆ ಎತ್ತರದ ನೀರು ಬೈಕು, ಕಾರುಗಳನ್ನ ಮುಳುಗಿಸಿತ್ತು. ಮಳೆ ಬಂದು ಎಲ್ಲರೂ ಕಂಪ್ಲೇಂಟ್ ಮಾಡಾಯ್ತು, ಯಾರು ರೆಸ್ಪಾನ್ಸ್ ಇಲ್ಲ. ಬರ್ತೀನಿ ಅಂತಾರೆ. ಇವ್ರು BBMP ಮಾಡಿದ್ರೆ ಪೊಲೀಸವ್ರು ಕಳಿಸಿದ್ದಾರೆ. ಪೊಲೀಸವ್ರು ಬಂದು ಏನು ಮಾಡ್ತಾರೆ? ಏನು ಮಾಡಲ್ಲ. ದೃಶ್ಯ ನಂಬರ್ 7, ಟ್ರ್ಯಾಕ್ಟರ್ ಬಳಸಿ ಜನರ ರಕ್ಷಣೆ. KR ಪುರಂ ಬಳಿಯ ವಡ್ರಪಾಳ್ಯ ಜಲಾವೃತವಾಗಿತ್ತು. ಜಲ ದಿಗ್ಬಂಧನ ಹಾಕಿದ ಮನೆಗಳಿಂದ ನಿವಾಸಿಗಳನ್ನ ಟ್ರ್ಯಾಕ್ಟರ್ ಬಳಸಿ ರಕ್ಷಿಸಲಾಗಿದೆ. ದೃಶ್ಯ ನಂಬರ್ 8, ಬಸ್ ಎದುರೇ ಬಿದ್ದ ಮರ.
ಅರಮನೆ ಮೈದಾನದ ಬಳಿ ಚಲಿಸ್ತಾ ಇದ್ದ ಬಸ್ ಎದುರೇ ಮರವೊಂದು ಉರುಳಿ ಬಿದ್ದಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿದ್ರು. ಸಂಜೆ ಅರಮನೆ ಮೈದಾನದ ಮುಂಭಾಗ ಸದಾಶಿವನಗರದಲ್ಲಿ ಬೃಹತ್ ಮರವೊಂದು ಧರೆಗುರುಳಿತ್ತು. ದೃಶ್ಯ ನಂಬರ್ 9. ಸಿಸಿಬಿ ಬಿಎಂಟಿಸಿ ಕಚೇರಿ ಮುಳುಗಡೆ. ಶಾಂತಿನಗರದಲ್ಲಿರುವ ಸಿಸಿಬಿ ಕಚೇರಿ ಮಳೆಗೆ ಸಂಪೂರ್ಣ ಮುಳುಗಡೆಯಾಗಿತ್ತು. ಸಿಬ್ಬಂದಿ ಪರದಾಡಿದ್ರು. ಬಿಎಂಟಿಸಿ ಡಿಪೋದಲ್ಲಿ 100ಕ್ಕೂ ಹೆಚ್ಚು ಬಸ್ಗಳಿಗೆ ಜಲ ದಿಗ್ಬಂಧನ ಹಾಕಿತ್ತು. ದೃಶ್ಯ ನಂಬರ್ 10. ಪೊಲೀಸ್ ಠಾಣೆಗೆ ನುಗ್ಗಿದ ನೀರು. ಸಂಪಂಗಿರಾಮನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ನೀರು ನುಗ್ಗಿ ಸಿಬ್ಬಂದಿ ಪರದಾಡಿದ್ರು. ಚಾಲುಕ್ಯ ಸರ್ಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ಪಲ್ಟಿಯಾಗಿತ್ತು. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ನೆಲ ಕಚ್ಚಿತ್ತು. ಕಬ್ಬನ್ ಪಾರ್ಕ್ನಲ್ಲೂ ಮರಗಳು ರಸ್ತೆಗುರುಳಿ ಸವಾರರು ಪರದಾಡಿದ್ರು. ಒಟ್ನಲ್ಲಿ ಒಂದೇ ಮಳೆಗೆ ಬೆಂಗಳೂರು ತತ್ತರಿಸಿದೆ. ಮುಂದೆ ಮತ್ತಷ್ಟು ಸಂಕಷ್ಟದ ದಿನಗಳಂತೂ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, TV9.